ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಬಾಡಿ ಮೆಜರ್ಮೆಂಟ್ನ ತಗೊಂಡು ಹೇಗೆ ಬ್ಲೌಸ್ನ ಕಟ್ ಮಾಡಬೇಕು. ಸೊ ಬಿಗಿನರ್ಸ್ಗೆ ಏನಾಗುತ್ತೆ ಅಂತಂದರೆ, ನೀವು ಅಳತೆ ಬ್ಲೌಸಿಂದ ಇಟ್ಟರೂ ಕೂಡ ಅಳತೆ ಬ್ಲೌಸ್ ಕರೆಕ್ಟ್ ಇಲ್ಲ ಅಂತಂದರೆ ನಿಮಗೆ ಆರ್ಮೋಲ್ ರಿಂಕಲ್ಸ್ ಬರೋದು, ಹಾಗೆಯೇ ಶೋಲ್ಡರ್ ಡ್ರಾಪ್ ಆಗೋದು ಪ್ರತಿಯೊಂದು ಕೂಡ ಆಗ್ತಾ ಇರುತ್ತೆ. ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಹೇಗೆ ಬಾಡಿ ಮೆಜರ್ಮೆಂಟ್ನ ಪರ್ಫೆಕ್ಟಾಗಿ ತಗೊಂಡು ಕಟ್ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಅದರಿಂದ ಏನಾಗುತ್ತೆ, ಫಸ್ಟಿಂದನೇ ನೀವು ಬಾಡಿ ಮೆಜರ್ಮೆಂಟ್ನೇ ತಗೊಂಡು ಕಟಿಂಗ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಯಾವುದೇ ಮೆಜರ್ಮೆಂಟ್ ಕೊಟ್ಟರು ಕೂಡ ನೀವು ಬ್ಲೌಸ್ನ ಆಲ್ಟ್ರೇಷನ್, ಯಾವುದೇ ರೀತಿ ಆಲ್ಟ್ರೇಷನ್ ಬರ್ದಿರೋ ರೀತಿ ನೀವು ಕಟ್ನ ಮಾಡ್ಬೋದು. ಸೊ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಟೈಲರಿಂಗ್ ಕ್ಲಾಸ್ದು ನಾನು ಪ್ಲೇಲಿಸ್ಟ್ನ ಮಾಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಪ್ಲೀಸ್ ಹೋಗಿ ಅಲ್ಲಿ ನೀವು ನೋಡ್ಬೋದು. ಟೈಲರಿಂಗ್ ಕ್ಲಾಸ್ 1ಇಂದ ಬಿಗಿನಿಂಗಿಂದ ನಾನು ಪ್ರತಿಯೊಂದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ. ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ತಗೋಬೇಕು. ಅದಾದ ನಂತರ ನಾವು ಎದೆ ಸುತ್ತಳತೆ ಪ್ರಕಾರ ಪ್ರತಿಯೊಂದನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಫಸ್ಟ್ ಎದೆ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ನೋಡಿ, ಈ ರೀತಿ ಒಂದು 1/4 ಇಂಚಷ್ಟು ಮಾತ್ರ ಲೂಸ್ ಮಾಡಬೇಕು, ಫುಲ್ ಲೂಸ್ ಮಾಡಬೇಡಿ. ಈ ರೀತಿ ನೋಡಿ, ಈ ರೀತಿ ಮೇಲ್ಗಡೆ ಚೆಸ್ಟಿಂದ ಮೇಲ್ಗಡೆ ತಗೊಂಡು ಒಂದು 1/4 ಇಂಚಷ್ಟು ಮಾತ್ರ ಲೂಸ್ ಮಾಡಬೇಕು. ಆವಾಗ ಫಿಟ್ಟಿಂಗ್ ಮಾಡಿದಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಹಾಗೆಯೇ ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೋಡಿ, ಈ ರೀತಿ ಮೇಲ್ಗಡೆ ಇರಬೇಕು. ಇಲ್ಲಿ ಸೊಂಟದ ಹತ್ರ ಬರಬಾರ್ದು. ಈ ರೀತಿ ಸ್ವಲ್ಪ ಮೇಲ್ಗಡೆ ಇದ್ದು ಈ ರೀತಿ ಬಂದರೆ ನಿಮಗೆ ಎದೆ ಸುತ್ತಳತೆ ಅನ್ನೋದು ಪರ್ಫೆಕ್ಟಾಗಿ ಸಿಗುತ್ತೆ. ನೋಡಿ, ಈ ರೀತಿ ತಗೋಬೇಕು. ಇದಾದ ನಂತರ ಫಸ್ಟ್ ಮೆಜರ್ಮೆಂಟ್ ಬಂದು ಇದು. ಈ ಫಸ್ಟ್ ಮೆಜರ್ಮೆಂಟ್ನ ತಗೊಂಡು ಇದಾದ ನಂತರ ನೀವು ಬೇರೆ ಮೆಜರ್ಮೆಂಟ್ಗಳು ತಗೊಂಡ್ರೆ ಅದ್ರ ಪ್ರಕಾರ ನೀವು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ಸೊ ಎದೆ ಸುತ್ತಳತೆನ ಈ ರೀತಿ ತಗೊಳ್ಳಿ. ಇದಾದ ನಂತರ ಸೊಂಟ ಸುತ್ತಳತೆನ ಈ ರೀತಿ ಕೆಳಗಡೆ ಟೈಟಾಗಿ ಎಳೆದಿಟ್ಕೊಂಡು, ನಾನು ಹೇಳ್ದೆ ಅಲ್ವಾ, ನೋಡಿ ಈ ರೀತಿ ಬೆರಳು ಹಾಕಿದ್ರೆ ಸ್ವಲ್ಪ ಲೂಸ್ ಇರಬೇಕು. ಆ ರೀತಿ ತಗೊಳ್ಳಿ. ನಿಮಗೆ ಸ್ಟಿಚ್ ಮಾಡಿದಾಗ ಅದು ಪರ್ಫೆಕ್ಟಾಗಿ ಕೂರುತ್ತೆ. ಇಲ್ಲ ಅಂತಂದರೆ ನಿಮ್ಗೇನಾಗುತ್ತೆ, ಟೈಟ್ ಆದಾಗ ನಿಮಗೆ ಕರೆಕ್ಟಾಗಿ ಕೂರೋದಿಲ್ಲ. ಸ್ವಲ್ಪ ಟೈಟ್, ನಾವು ಸ್ಟಿಚ್ ಮಾಡಿದಾಗಲೂ ಕೂಡ ತುಂಬಾ ಟೈಟಾಗಿ ಹೋಗುತ್ತೆ. ಇದಾದ ನಂತರ ಬ್ಯಾಕ್ ಫುಲ್ ಲೆಂತ್, ನಾವು ಅಳತೆ ಬ್ಲೌಸ್ ಇತ್ತು ಅಂತಂದರೆ ನಿಮಗೆ ಅಳತೆ ಬ್ಲೌಸಲ್ಲಿ ಫುಲ್ ಲೆಂತ್ ಕರೆಕ್ಟ್ ಇದೆ ಅಂತಂದರೆ ಅಳತೆ ಬ್ಲೌಸಲ್ಲೇ ತಗೊಳ್ಳಿ. ಇಲ್ಲ ಅಂತಂದರೆ ಈ ರೀತಿ ನೋಡಿ, ಈ ರೀತಿ ಭುಜದಿಂದ ಪೂರ್ತಿಯಾಗಿ ಅವ್ರಿಗೆ ಲೆಂತ್ ಎಷ್ಟು ಬೇಕಿರುತ್ತೆ ಅಲ್ವಾ, ಆ ರೀತಿ ಪೂರ್ತಿಯಾಗಿ ಲೆಂತ್ನ ತಗೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ಅಳತೆ ಬ್ಲೌಸಲ್ಲೇ ಕರೆಕ್ಟ್ ಇತ್ತು ಅವ್ರಿಗೆ ಅಳತೆ ಬ್ಲೌಸಲ್ಲಿ ಅಂತಂದರೆ, ಫಸ್ಟ್ ಟೈಮ್ ನೀವೇನಾದರೂ ಸ್ಟಿಚ್ ಮಾಡ್ಕೊಡ್ತಿದ್ದೀರಾ ಅಂತಂದರೆ ಈ ರೀತಿ ಪೂರ್ತಿಯಾಗಿ ತಗೊಳ್ಳಿ. ನೋಡಿ, ಹೀಗೆ ತಗೋಬೋದು. ಇದಾದ ನಂತರ ಫ್ರಂಟಲ್ಲೂ ಕೂಡ ಅಷ್ಟೇ. ಫ್ರಂಟಲ್ಲಿ ಏನು ಮಾಡಬೇಕು ಅಂತಂದರೆ ಮೇಲ್ಗಡೆ ರೀತಿ ಕಪ್ಸಿಂದ ಕೆಳಗಡೆ ತಗೋಬೇಕು. ನಂತರ ಫ್ರಂಟ್ ಡೀಪ್ನ ತಗೋಬೇಕು. ನೋಡಿ, ಈ ರೀತಿ ಫ್ರಂಟ್ ಡೀಪ್ನ ಭುಜದಿಂದ, ಸೊ ಜಾಸ್ತಿ ಡೀಪ್ ನೆಕ್ ಬೇಕು ಅಂತಂದ್ರೂ ಕೂಡ ತಗೋಬೋದು. ಇಲ್ಲ ಅಂತಂದರೆ ನಿಮಗೆ ಎಷ್ಟಕ್ಕೆ ಅವ್ರಿಗೆ ಡೀಪ್ ಬೇಕು ಅಂತ ಅನಿಸುತ್ತೆ ಅದನ್ನು ಈ ರೀತಿ ಫ್ರಂಟ್ ಡೀಪ್ನ ಇಟ್ಕೊಂಡು ಕೂಡ ತಗೋಬೋದು. ಇದಾದ ನಂತರ ಸ್ಲೀವ್ಸ್ದು ಲೆಂತ್ ತಗೊಳ್ಳಿ. ನೋಡಿ, ಈ ರೀತಿ ಸ್ಲೀವ್ಸ್ದು ಲೆಂತು ಕೈನ ಈ ರೀತಿ ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಲೀವ್ಸ್ದು ಲೆಂತ್ ತಗೊಳ್ಳಿ. ಸ್ಟ್ರೈಟ್ ಇಟ್ಟು ಸ್ಲೀವ್ಸ್ದು ಲೆಂತ್ ತಗೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಲೆಂತ್ ಸಿಗೋದಿಲ್ಲ. ಅದಕ್ಕೇನು ಮಾಡಿ, ಕೈನ ಈ ರೀತಿ ಫೋಲ್ಡಿಂಗ್ ಮಾಡಿಬಿಟ್ಟು ಲೆಂತ್ನ ತಗೊಳ್ಳಿ. ಹಾಗೆಯೇ ಇಲ್ಲಿ ಸ್ಲೀವ್ಸ್ದು ವಿಡ್ತ್ ತಗೊಳ್ಳೋಕ್ಕೂ ಕೂಡ ಈ ರೀತಿ ಫೋಲ್ಡಿಂಗ್ ಮಾಡೇ ತಗೊಳ್ಳಿ. ಸ್ಲೀವ್ಸ್ ಈ ರೀತಿ ಫೋಲ್ಡಿಂಗ್ ಮಾಡಿ ತಗೊಳ್ಳಿಲ್ಲ ಅಂತಂದರೆ ಈ ರೀತಿ ಬಿಟ್ಟರೆ ನೋಡಿ ಲೂಸ್ ಆಗುತ್ತೆ. ಇವಾಗ ನಿಮಗೆ ಕರೆಕ್ಟ್ ಆಗುತ್ತೆ. ಸೊ ನಾವು ಸ್ಟಿಚ್ ಮಾಡಿದಾಗಲೂ ಕೂಡ ಕರೆಕ್ಟಾಗಿ ಕೂರಬೇಕು ಅಂತಂದರೆ ಈ ರೀತಿಯೇ ತಗೋಬೇಕು. ಇದಾದ ನಂತರ ಹಾರ್ಮೋಲ್ದು ಮೇಯ್ನ್ ಪಾಯಿಂಟ್ ಬಂದು ನಿಮಗೆ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಹಾರ್ಮೋಲೇ ಕಾರಣ ಆಗಿರುತ್ತೆ. ಅದನ್ನು ನೀವು ಕರೆಕ್ಟಾಗಿ ತಗೋಬೇಕು. ನೋಡಿ, ಈ ರೀತಿ ಲೂಸ್ ಮಾಡಿ, ಸ್ವಲ್ಪ ಲೂಸ್ ಮಾಡಿಬಿಟ್ಟು ಎಲ್ಬೋ ಎಲ್ಲಿ ತನಕ ಬರುತ್ತೆ ಅಲ್ವಾ, ನೋಡಿ ಹೀಗೆ ಎಲ್ಬೋ ಎಲ್ಲಿ ತನಕ ಬರುತ್ತೆ ಅಲ್ಲಿಗೆ ನೀವು ಕರೆಕ್ಟಾಗಿ ಟೇಪ್ನ ಇಟ್ಕೊಂಡು ತಗೋಬೇಕು. ಈ ರೀತಿ ಟೇಪ್ ಇಟ್ಕೊಂಡು ತಗೊಂಡ್ರೆ ಮಾತ್ರ ನಿಮಗೆ ಆರ್ಮೋಲ್ ಅನ್ನೋದು ಕರೆಕ್ಟಾಗಿ ಸಿಗುತ್ತೆ. ಇಲ್ಲ ಅಂತಂದರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಈ ರೀತಿ ಮೇಲ್ಗಡೆ ತಗೊಳ್ತಾರೆ. ಮೇಲ್ಗಡೆ ತಗೊಂಡ್ರು ಕೂಡ ಲೂಸ್ ಆಗುತ್ತೆ. ಸೊ ನಿಮಗೆ ಬ್ಲೌಸ್ ಎಲ್ಲಿ ಕೂರುತ್ತೆ ಅಲ್ವಾ, ಈ ರೀತಿ ಬ್ಲೌಸ್ ಎಲ್ಲಿ ಕೂರುತ್ತೆ ಅಲ್ಲಿಗೆ ಮಾತ್ರ ನೋಡಿ, ಹೀಗೆ ಅಲ್ಲಿಗೆ ಮಾತ್ರ ತಗೊಳ್ಳಿ ಶೋಲ್ಡರ್ ಹತ್ರ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಆಗುತ್ತೆ. ಹಾಗೆಯೇ ಬ್ಯಾಕ್ ಡೀಪ್ನೂ ಕೂಡ ಅಷ್ಟೇ ಈ ರೀತಿ ಇಟ್ಕೊಂಡು ಬ್ಯಾಕ್ ಡೀಪ್ನ ತಗೋಬೋದು. ನೋಡಿ, ಈ ರೀತಿ ಎಷ್ಟಿದೆ ಅಂತಂದ್ಬಿಟ್ಟು ನೋಡಿಕೊಂಡು ಬ್ಯಾಕ್ ಡೀಪ್ನ ತಗೊಳ್ಬೋದಾಯಿತು. ಸೊ ಅಳತೆ ಬ್ಲೌಸಲ್ಲೇ ಇತ್ತು ಅಂತಂದರೆ ಬ್ಯಾಕ್ ಡೀಪ್ ಕರೆಕ್ಟಾಗಿದೆ ಅಂತಂದರೆ ಅದರಲ್ಲೇ ನೀವು ತಗೋಬೋದು. ಇಲ್ಲ ಅಂತಂದರೆ ಹೀಗೆ ಕೂಡ ತಗೋಬೋದು. ಇವಿಷ್ಟು ಬಾಡಿ ಮೆಜರ್ಮೆಂಟ್ಗಳನ್ನ ನೀವು ತಗೊಳ್ಳೇಬೇಕಾಗುತ್ತೆ. ಮತ್ತು ಭುಜ ಅಂತೂ ನೀವು ನಾರ್ಮಲಾಗಿ ಏನು ಅಳತೆ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾರ್ಮಲಾಗಿ 3-3.25 ಇಂಚು ಭುಜನ ಇಟ್ಕೋಬೋದು. ನಿಮಗೆ ಜಾಸ್ತಿ ಸ್ವಲ್ಪ ಸಣ್ಣದಾಗಿ ಬೇಕು, ಇಲ್ಲಿ ಬ್ರಾಡ್ ಬೇಕು, ಇಲ್ಲಿ ಸಣ್ಣದಾಗಿ ಬೇಕು ಅಂತಂದರೆ ನೀವು 1.5-2 ಇಂಚು ಕೂಡ ಇಟ್ಟು ಇದನ್ನು ನಾವು ನೆಕ್ ವಿಡ್ತ್ನ ಬ್ರಾಡ್ ಮಾಡ್ಬೋದು. ಸೊ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಕಟಿಂಗ್ ವೀಡಿಯೋಗಳಲ್ಲಿ ಅದನ್ನು ಕೂಡ ಹೇಳ್ಕೊಡ್ತಾ ಹೋಗ್ತೀನಿ, ಹೇಗೆ ಅದನ್ನು ಕಟ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಸೊ
ಸೊ ಇದಿಷ್ಟು ಬಾಡಿ ಮೆಜರ್ಮೆಂಟ್ನ ತಗೊಂಡು ನೀವು ಕಟ್ ಮಾಡ್ತು ಅಂತಂದರೆ ನಿಮಗೆ ಪರ್ಫೆಕ್ಟ್, ನಿಮಗೆ ಅಳತೆ ಬ್ಲೌಸಲ್ಲಿ ಪರ್ಫೆಕ್ಟಾಗಿ ಬರುತ್ತೆ. ಇದಾದ ನಂತರ ನಿಮ್ಗೆ ಏನಾದರೂ ಇದರಲ್ಲಿ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಾವು ಬ್ಲೌಸ್ ಅಳತೆನ ಹೇಗೆ ತೊಗೊಂಡು ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.